ಮತ್ತೆ ಹಲೋ ಬ್ಯಾಂಗ್ಳೂರ್ಗೆ ಸ್ವಾಗತ. ರಾಜಾಜಿನಗರದ ಎನ್ಪಿಎಸ್ ಮಾದರಿಯಲ್ಲೇ ನಗರದಲ್ಲಿದೆ ಮತ್ತೊಂದು ಶಾಲೆ. ಆರ್ಟಿಇ ಸೀಟು ವಂಚಿಸಲು ಸರ್ಕಾರಕ್ಕೆ ಸಲ್ಲಿಸಿದ್ದು ಇಬ್ಬರು ತಹಸೀಲ್ದಾರರ ಫೋರ್ಜರಿ ಸರ್ಟಿಫಿಕೇಟ್. ತನಿಖೆ ನಡೆಸಿ ವರದಿ ನೀಡಲು ನೀಡಿದ ಕೋರ್ಟ್ ನಿರ್ದೇಶನಕ್ಕೆ ಸಿಕ್ಕಿದ್ದು ಪೊಲೀಸರ ಬಿ ರಿಪೋರ್ಟ್. ಮಾಹಿತಿ ಹಕ್ಕು ಕಾರ್ಯಕರ್ತರ ಅಚ್ಚರಿಗೆ ಒಳಗಾಗಿ ಆರ್ಟಿಐ ಮೂಲಕ ಹೆಕ್ಕಿ ತೆಗೆದಾಗ ಹೊರಬಿದ್ದಿದ್ದು ತಹಸೀಲ್ದಾರರ ಫೋರ್ಜರಿ ಪ್ರಮಾಣ ಪತ್ರಗಳು, ಆಡಳಿತ ಮಂಡಳಿ ಸದಸ್ಯರ ದೊಡ್ಡ ಹಗರಣಗಳು. ಹೀಗಿದ್ದು ಕಣ್ಣು ಮುಚ್ಚಿ ಕುಳಿತಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಈ ಶಾಲೆ ಮಾನ್ಯತೆ ಪಡೆದಿರೋದು ತೆಲುಗು ಮೈನಾರಿಟಿ ಮೇಲೆ. ಮಾನ್ಯತೆ ಪಡೆಯೋಕೆ ಆರ್ಟಿಇ ಸೀಟುಗಳನ್ನು ವಂಚಿಸಲು ಒದಗಿಸಿದ್ದು ಇಬ್ಬರು ತಹಶೀಲ್ದಾರರ ನಕಲಿ ಸಹಿಯನ್ನ ಒಳಗೊಂಡ ಪ್ರಮಾಣ ಪತ್ರಗಳು. ಆ ಶಾಲೆಗೆ ನಗರದ ಬನ್ನೇರುಘಟ್ಟ ರಸ್ತೆಯಲ್ಲಿನ ಈ ಎಇಸಿಎಸ್ ಮ್ಯಾಗ್ನೋಲಿಯಾ ಮಾರುತಿ ಪಬ್ಲಿಕ್ ಶಾಲೆ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮಕ್ಕೆ ಒತ್ತಾಯಿಸಿದ ಮಾಹಿತಿ ಹಕ್ಕು ಕಾರ್ಯಕರ್ತ ಬಿ ಶ್ರೀಧರ್ ಕೋರ್ಟ್ ಮೊರೆ ಹೋಗಿ ತನಿಖೆ ನಡೆಸುವಂತೆ ಹುಳಿಮಾವು ಪೊಲೀಸ್ ಠಾಣೆಗೆ ಕೋರ್ಟ್ನಿಂದ ನಿರ್ದೇಶನದ ಆದೇಶವನ್ನು ಕೊಡಿಸುತ್ತಾರೆ. ಆದರೆ ಕೋರ್ಟ್ ನೀಡಿದ ಕಾಲಾವಕಾಶಕ್ಕಿಂತ ಹೆಚ್ಚು ಕಾಲ ತೆಗೆದುಕೊಂಡ ಹುಳಿಮಾವು ಪೊಲೀಸರು ತನಿಖೆ ಮಾಡದೆ ಬಿ ರಿಪೋರ್ಟ್ ಸಲ್ಲಿಸುತ್ತಾರೆ. ಇದರಿಂದ ಅಚ್ಚರಿಗೆ ಒಳಗಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಬಿ ಶ್ರೀಧರ್ ಆರ್ಟಿಐ ಮೂಲಕ ಶಿಕ್ಷಣ ಇಲಾಖೆಗೆ ಶಾಲೆ ಮಾನ್ಯತೆ ಪಡೆಯಲು ಸಲ್ಲಿಸಿದ ದಾಖಲೆಗಳನ್ನು ಪಡೆಯುತ್ತಾರೆ. ಈ ದಾಖಲೆಗಳಲ್ಲಿ ಆಡಳಿತ ಮಂಡಳಿಯಲ್ಲಿನ 7 ಸದಸ್ಯರೆಲ್ಲರೂ ತೆಲುಗು ಮಾತೃಭಾಷೆ ಎಂದು ಪಡೆದಿರುವ ಪ್ರಮಾಣ ಪತ್ರ ಗಮನಿಸಿ ಪ್ರಮಾಣ ಪತ್ರ ನೀಡಿದ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ತಹಶೀಲ್ದಾರ್ಗೆ ಮಾಹಿತಿ ಹಕ್ಕಿನ ಅನುಸಾರ ಅರ್ಜಿ ಸಲ್ಲಿಸುತ್ತಾರೆ. ಈ ಅರ್ಜಿಯನ್ನ ಪರಿಶೀಲಿಸಿದ ತಹಶೀಲ್ದಾರರು ತಮ್ಮ ಕಚೇರಿಯಿಂದ ಆರ್ ವೆಂಕಟೇಶ್, ಗೀತಾದೇವಿ, ಡಾಕ್ಟರ್ ಅನುರಾಧ, ಡಾಕ್ಟರ್ ರಜನಿ, ಶ್ರೀನಿವಾಸ ರೆಡ್ಡಿ, ಮಂಜುನಾಥ ರೆಡ್ಡಿ ಮತ್ತು ಆರ್ ಮೇನಕಾ ಎಂಬುವರ ಹೆಸರಿನಲ್ಲಿ ಮಾತೃಭಾಷೆ ತೆಲುಗು ಎಂದು ಯಾವುದೇ ಪ್ರಮಾಣ ಪತ್ರ ನೀಡಿಲ್ಲ. ಈ ಬಗ್ಗೆ ತೆಲುಗು ಮಾತೃಭಾಷೆ ಪ್ರಮಾಣ ಪತ್ರ ನೀಡುವ ಕಾಲಕ್ಕೆ ಇದ್ದ ತಹಶೀಲ್ದಾರರು ಚಿಂತಾಮಣಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು ಅವರನ್ನ ಸಂಪರ್ಕಿಸಿದಾಗ ಚಿಂತಾಮಣಿ ತಹಶೀಲ್ದಾರರಾದ ಎಂ ಗಂಗಪ್ಪ ತಾವು ಈ ಪ್ರಮಾಣ ಪತ್ರ ನೀಡಿಲ್ಲ ಎಂಬುದಾಗಿ ಪ್ರತ್ಯುತ್ತರ ಬರಹದಲ್ಲಿ ನೀಡುತ್ತಾರೆ. ಇತ್ತ ಬೆಂಗಳೂರು ದಕ್ಷಿಣ ತಹಶೀಲ್ದಾರರ ಬಳಿಯೂ ಇಂತಹ ಪ್ರಮಾಣ ಪತ್ರ ಸಲ್ಲಿಸಿದ ದಾಖಲೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೀಡಿದ ಶಾಲೆಯ ದಾಖಲೆಗಳಲ್ಲಿ ಲಭ್ಯವಾದಾಗ ಈ ಬಗ್ಗೆ ತಹಶೀಲ್ದಾರರನ್ನ ಆರ್ಟಿಐ ಮೂಲಕ ಕೇಳಿದಾಗ ಈ ಅವಧಿಯಲ್ಲಿ ಜಿಆರ್ ಹರಿಶಿಲ್ಪ ವಿಶೇಷ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು ಈ ಕಚೇರಿಯಿಂದ ಆರ್ ವೆಂಕಟೇಶ್, ಗೀತಾದೇವಿ, ರಜನಿ, ಅನುರಾಧ, ರವೀಂದ್ರ ಪ್ರಸಾದ್, ಶ್ರೀನಿವಾಸ ರೆಡ್ಡಿ, ಸುರೇಶ್ ಬಾಬು ಎಂಬುವರ ಹೆಸರಿನಲ್ಲಿ ದಾಖಲೆಗಳನ್ನು ನೀಡಿಲ್ಲ. ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರ ಹೆಸರಿನಲ್ಲಿ ನೀಡಿರುವ ತೆಲುಗು ಮಾತೃಭಾಷೆ ಪ್ರಮಾಣ ಪತ್ರದಲ್ಲಿನ ಸಹಿ ಅವರದಲ್ಲ. ಈ ಪತ್ರದೊಂದಿಗೆ ಅವರ ಮಾದರಿ ಸಹಿ ಉಳ್ಳ ನಕಲಿ ದಾಖಲೆಯನ್ನ ಒದಗಿಸುತ್ತಾ ಇದ್ದು ಪರಿಶೀಲನೆ ಮಾಡಬಹುದು ಎಂದು ಹಿಂಬರಹದ ಉತ್ತರ ನೀಡುತ್ತಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಹಿತಿ ಹಕ್ಕು ಕಾರ್ಯಕರ್ತ ಬಿ ಶ್ರೀಧರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿದೆ, ಆದರೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ತಹಶೀಲ್ದಾರರ ಸಹಿಯನ್ನ ಶಾಲೆಯ ಮಾಲೀಕರಾದ ಆರ್ ವೆಂಕಟೇಶ್ ನಕಲಿ ಮಾಡಿದ್ದಾರೆ. ಇದೊಂದು ಕ್ರಿಮಿನಲ್ ಪ್ರಕರಣವಾಗಿದ್ದು ಕೂಡಲೇ ಇಂತಹ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಎಜುಕೇಷನ್ ಕಲ್ಚರಲ್ ಸೊಸೈಟಿ ಆದ ಸೆಕ್ರೆಟರಿ ಆದ ಆರ್ ವೆಂಕಟೇಶ್ ಅವರು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಸರ್ಕಾರಕ್ಕೆ ಕೊಟ್ಟು ತಹಶೀಲ್ದಾರ್ ಸರ್ಟಿಫಿಕೇಟ್ ಫೇಕ್ ಮಾಡಿ ತಹಶೀಲ್ದಾರೇ ನಾವು ಇಶ್ಯೂನೇ ಮಾಡಿಲ್ಲ ಅನ್ನೋ ಥರ ಅವರು ನಮಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಮುಳುಬಾಗಿಲು ತಹಶೀಲ್ದಾರ್ ಸರ್ಟಿಫಿಕೇಟ್ ಫೇಕ್ ಮಾಡಿ ಅದಲ್ಲದೆ ಬೆಂಗಳೂರು ತಹಶೀಲ್ದಾರ್ ಫೇಕ್ ಮಾಡಿ ಅದನ್ನು ಈ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅಲ್ಲಿಂದ ನಾವು ತೆಲುಗು ಮೈನಾರಿಟಿ ಅಂತ ಅಂದ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಂಡು ಇಲ್ಲಿ ಸ್ಕೂಲು ನಡೆಸ್ತಾ ಇದ್ದಾರೆ. ಯಾವುದೇ ಒಂದು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸೀಟ್ ಕೊಡ್ತಿಲ್ಲ, ಆರ್ಟಿಐ ಸೀಟ್ ಕೊಡ್ತಿಲ್ಲ. ಇದು ನಾವು ತೆಲುಗು ಮೈನಾರಿಟಿ ಅಲ್ಪಸಂಖ್ಯಾತರ ಅಂದ್ಬಿಟ್ಟು ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಈ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಇದನ್ನು ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ತಕ್ಷಣ ಇದ್ರ ಬಗ್ಗೆ ತನಿಖೆ ಕೈಗೊಂಡು ಇದನ್ನು ಬಡ ಮಕ್ಕಳಿಗೆ ಏನು ಸೀಟು ಸಿಗಬೇಕಂತ ಅದಂತ ದೊರಕಿಕೊಟ್ಟು ಇದ್ರ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂತೂ ಇಂತೂ ರಾಜಾಜಿನಗರದ ರಾಷ್ಟ್ರೀಯ ಮಾಧ್ಯಮಿಕ ಶಾಲೆಯಂತೆ ನಗರದ ಹುಳಿಮಾವು ಹತ್ತಿರ ಎಇಸಿಎಸ್ ಮ್ಯಾಗ್ನೋಲಿಯಾ ಮಾರುತಿ ಪಬ್ಲಿಕ್ ಶಾಲೆ ಕೂಡ ಸೇರ್ಪಡೆ ಆಗುವ ಹಂತಕ್ಕೆ ತಲುಪಿದೆ. ಆರ್ಟಿಇ ಸೀಟುಗಳಿಗೆ ಹೆದರಿ ಮೈನಾರಿಟಿ ಪ್ರಮಾಣ ಪತ್ರಗಳನ್ನು ಫೋರ್ಜರಿ ಮಾಡಿ ಸರ್ಕಾರಕ್ಕೆ ಬಡವರ್ಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಂಚಿಸುತ್ತಿರುವ ಈ ಶಾಲೆಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.